ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಜಾತಿವಾದಿ ರಿಜಿಸ್ಟರ್ಗೆ ಧಿಕ್ಕಾರ, ಧಿಕ್ಕಾರ. ಜಾತಿವಾದಿ ರಿಜಿಸ್ಟರ್ಗೆ ಧಿಕ್ಕಾರ, ಧಿಕ್ಕಾರ. ಜಾತಿವಾದಿ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ. ಇದೇ ನವೆಂಬರ್ 18ರಂದು ಶ್ರೀ ಭಕ್ತ ಕನಕದಾಸ ದಾಸಶ್ರೇಷ್ಠ ಸಂತ ಕನಕದಾಸ ಜಯಂತಿಯನ್ನು ರಾಜ್ಯದೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಕ್ಕಂಥ ಸಂದರ್ಭ. ಅಂಥ ಸಂದರ್ಭದಲ್ಲಿ ಈ ವಿಶ್ವವಿದ್ಯಾಲಯದಲ್ಲೂ ಕೂಡ ಒಂದು ಸುಮಾರು 2000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಓದ್ತಿದ್ದು 1000ಕ್ಕಿಂತ ಹೆಚ್ಚು ಸಿಬ್ಬಂದಿಗಳಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಒಂದು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿದ ಅಧಿಕಾರಿಗಳು, ಉಪಕುಲಪತಿಗಳು ಹಾಗೂ ರಿಜಿಸ್ಟ್ರಾರ್ಗಳು ಇವರ ಒಂದು ಜಾತಿವಾದ ಇದರಿಂದ ಈ ಒಂದು ಜಯಂತಿ ಮಾಡದೆ ಕೇವಲ ಸಿಬ್ಬಂದಿಗಳನ್ನು ನೇಮಿಸಿಕೊಂಡು ಸಿಬ್ಬಂದಿಗಳ ಮುಖಾಂತರ ಒಂದು ಜಯಂತಿಯನ್ನು ಮಾಡೋದ್ರ ಮುಖಾಂತರ ಶ್ರೀ ಭಕ್ತ ಕನಕದಾಸರನ್ನು ಅವಮಾನ ಮಾಡಲಾಗಿದೆ. ಇದನ್ನು ರಾಜ್ಯಾದ್ಯಂತ ನಾವು ಮುಂದಿನ ದಿನಮಾನಗಳಲ್ಲಿ ಖಂಡಿಸ್ತೀವಿ. ಅದೇ ರೀತಿ ಈ ಒಂದು ಬಿಜಾಪುರ ಜಿಲ್ಲೆಯ ನಮ್ಮ ಕುರುಬ ಸಮಾಜ ಯಾವತ್ತೂ ಕೂಡ ಅವರನ್ನು ಕ್ಷಮಿಸೋದಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಅಧಿಕಾರಿಗಳ ವಿರುದ್ಧ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಾನು ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಹಾಗೂ ಶ್ರೀಮಾನ್ಯ ಗವರ್ನರ್ಗಳಲ್ಲಿ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಅವರಲ್ಲಿ ನಾನು ಕೇಳ್ಕೊತಾ ಇಷ್ಟೇ, ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಇಂಥ ಅಧಿಕಾರಿಗಳನ್ನು, ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಕೂಡಲೇ ಅವರನ್ನ ಅಮಾನತು ಮಾಡಬೇಕು, ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದನ್ನು ಕೇಳ್ಕೊಳ್ತಾ, ಇದನ್ನು ಕೂಡಲೇ ಇಂಥ ಸಂದರ್ಭದಲ್ಲಿ ಈಗೇನಾದರೂ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಸಮಾಜದಿಂದ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಸಂದೇಶವನ್ನು ಈ ಮೂಲಕ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೋಹನ್ ದಳವಾಯಿ, ಕರ್ನಾಟಕ ಪ್ರದೇಶ ಯುವಕರೊಬ್ಬರ ಸಂಘ ರಾಜ್ಯ ಕಾರ್ಯದರ್ಶಿಗಳು. ಎಲ್ಲರಿಗೂ ನಮಸ್ಕಾರ. ನಾನು ಶಿವಕುಮಾರ್ ಬನ್ನೂರು, ಕಾರ್ಯದರ್ಶಿಗಳು ಶ್ರೀ ಕ್ರಾಂತಿವೀರ ಸಂಗ್ರಹಣ ಫೌಂಡೇಶನ್ ಕರ್ನಾಟಕ. ಇವತ್ತು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಯಾಕೆ ಸ್ಟ್ರೈಕ್ ಮಾಡಿಪ್ಪ ಅಂದರೆ, ಇಲ್ಲಿರುವಂಥ ಉನ್ನತ ಸ್ಥಾನದಲ್ಲಿರುವಂಥ ಅಧಿಕಾರಿಗಳು, ವೈಸ್ ಚಾನ್ಸಲರ್ ಆಗಿರ್ಬೋದು, ಉನ್ನತ ಸ್ಥಾನದ ಅಧಿಕಾರಿಗಳಿರ್ಬೋದು, ಸಂತ ಶ್ರೀ ಕನಕದಾಸರ ಒಂದು ಜಯಂತಿಯನ್ನು 18ನೇ ತಾರೀಕು ಮಾಡಬೇಕಾಗಿತ್ತು. ಬಟ್ ಅವರು ವಿಜೃಂಭಣೆಯಿಂದ ಅದನ್ನು ಮಾಡಿಲ್ಲ. ಯಾಕಪ್ಪ ಅಂದರೆ ವಿಜೃಂಭಣೆಯಿಂದ ಮಾಡಿಲ್ಲ. ನಾವು ಈ ಮೂಲಕ ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸೋದೇನೆಂದರೆ, ಈ ಏನು ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಗಳು ಇಲ್ಲೇನು ಭ್ರಷ್ಟಾಚಾರ ನಡೀತಾ ಇದೆ, ಇದರ ವಿರುದ್ಧ ಕಠಿಣವಾದ ಕ್ರಮವನ್ನು ತಗೋಬೇಕು. ಏನಾದರೂ ಇದರ ವಿರುದ್ಧ ಕಠಿಣವಾದ ಕ್ರಮವನ್ನು ತಗೋಲಿಕ್ಕಂದ್ರೆ ಮುಂಬರುವ ದಿನಗಳಲ್ಲಿ ಶ್ರೀ ಕ್ರಾಂತಿವೀರ ಸಂಗ್ರಹಣ ಫೌಂಡೇಶನ್ ಮುಖಾಂತರ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಹೆಸರು ಶಿವಕುಮಾರ್ ಬಂದು.